Good morning everyone. Dear students, today we are in 5th session of Quantitative Technique 1 prescribed for BCom 3rd semester affiliated to Vijayanagara Sri Krishna Deva Raya University, Ballari. The introduction, primary and secondary collection method. In this session we are discussing about primary and secondary data collection method. Primary data collection methods ಮತ್ತು secondary data collection methods ನೋಡ್ತೀವಿ. And before going to this we should know what are the topics which are covered in earlier session. ಅಂದರೆ ಲಾಸ್ಟ್ ಸೆಷನ್ನಲ್ಲಿ ನಾವು ಯಾವ ಟಾಪಿಕ್ಸ್ನ ನಾವು ಕವರ್ ಮಾಡಿದ್ದೀವಿ. ಒನ್ ಈಸ್ ಲಿಮಿಟೇಷನ್ಸ್ ಆ್ಯಂಡ್ ಅಪ್ಲಿಕೇಶನ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಇನ್ ವೇರಿಯಸ್ ಫೀಲ್ಡ್ಸ್. ಅಂದರೆ ಯಾವ ಲಿಮಿಟೇಷನ್ಸ್ ಏನಿದ್ದಾವೆ ಅದರ ಜೊತೆಯಲ್ಲಿ ಅದರ ಅಪ್ಲಿಕೇಶನ್ ಏನಿದೆ ಅನ್ನೋದನ್ನು ನಾವು ಅರ್ಲಿಯರ್ ಸೆಷನ್ನಲ್ಲಿ ನೋಡಿದ್ವಿ. ಅದರಲ್ಲಿ ಲಿಮಿಟೇಷನ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಬಂದಾಗ ಸ್ಟ್ಯಾಟಿಸ್ಟಿಕ್ಸ್ ಡಸ್ ನಾಟ್ ಅಪ್ಲೈ ಟು ಆರ್ ಅಪ್ಲಿಕೇಬಲ್ ಟು individuals or individual study or which doesn't study the individuals of statistics ಅನ್ನೋದು ಇಂಡಿವಿಜುವಲ್ಸ್ನ ಸ್ಟಡಿ ಮಾಡಲ್ಲ, ವಿಚ್ ಸ್ಟಡಿ ಓನ್ಲಿ ಎ ಗ್ರೂಪ್ ಆಫ್ ಇಂಡಿವಿಜುವಲ್ಸ್ ಆರ್ ಎ ಗ್ರೂಪ್ ಆಫ್ ಅಬ್ಸರ್ವೇಷನ್ಸ್ನ ಅದು ಸ್ಟಡಿ ಮಾಡಿರುತ್ತೆ. ದಟ್ಸ್ ವೈ ದಟ್ ಈಸ್ ದಿ ಡ್ರಾಬ್ಯಾಕ್. ಆ್ಯಂಡ್ ಸೆಕೆಂಡ್ ಒನ್, ಸ್ಟ್ಯಾಟಿಸ್ಟಿಕ್ಸ್ ಡೀಲ್ಸ್ ವಿತ್ ಓನ್ಲಿ ಕ್ವಾಂಟಿಟೇಟಿವ್ ಡಾಟಾ. ಹಿಯರ್ ಸ್ಟ್ಯಾಟಿಸ್ಟಿಕ್ಸ್ ಡೀಲ್ಸ್ ಓನ್ಲಿ ಕ್ವಾಂಟಿಟೇಟಿವ್ ಡಾಟಾನ ಮಾತ್ರ ಅದು ಡೀಲ್ ಮಾಡಿರುತ್ತೆ. ಯಾವುದನ್ನು ಇಗ್ನೋರ್ ಮಾಡಿರ್ತಾರೆ ಇಲ್ಲಿ ಕ್ವಾಲಿಟೇಟಿವ್ ಡಾಟಾ ಲೈಕ್ ಹಾನೆಸ್ಟಿ ಆಗಿರ್ಬೋದು, ಈ ರೀತಿ ಒಂದು ಕ್ವಾಲಿಟೇಟಿವ್ ಎಲಿಮೆಂಟ್ಸ್ನ ಇಂಟೆಲಿಜೆನ್ಸ್ ಆಗಿರ್ಬೋದು, ಇವನ್ನ ಅದು ಇಗ್ನೋರ್ ಮಾಡಿರುತ್ತೆ. ದಟ್ಸ್ ವೈ ದಿಸ್ ಇಸ್ ಆಲ್ಸೋ ಅನದರ್ ಡ್ರಾಬ್ಯಾಕ್. ಆ್ಯಂಡ್ ಸ್ಟ್ಯಾಟಿಸ್ಟಿಕಲ್ ಲಾಸ್ ಆರ್ ಟ್ರೂ ಆನ್ ಆ್ಯಾವ್ರೇಜಸ್. ಹಿಯರ್ ದಿ ಸ್ಟ್ಯಾಟಿಸ್ಟಿಕಲ್ ಲಾಸ್ ಆರ್ ಟ್ರೂ ಆನ್ ಓನ್ಲಿ ಆನ್ ಆ್ಯಾವ್ರೇಜಸ್ನಲ್ಲಿ ಮಾತ್ರ ಇದು ಟ್ರೂ ಅಂತ ಹೇಳಿರ್ತೀವಿ. ಆ್ಯಂಡ್ ಸ್ಟ್ಯಾಟಿಸ್ಟಿಕಲ್ ಲಾಸ್ ಆರ್ ನಾಟ್ ಎಕ್ಸಾಕ್ಟ್ ಲೈಕ್ ಸೈನ್ಸಸ್. ನ್ಯಾಚುರಲ್ ಸೈನ್ಸ್ನಾಗೆ ಇದನ್ನು ಎಕ್ಸಾಕ್ಟ್ ಅಂತ ನಾವು ಹೇಳಲ್ಲ, ಯಾಕಂದರೆ ವಿಚ್ ಈಸ್ ಬೇಸ್ಡ್ ಆನ್ ಅಪ್ರಾಕ್ಸಿಮೇಟ್ ಫಿಗರ್ಸ್ ಆ್ಯಂಡ್ ವ್ಯಾಲ್ಯೂಸ್ನ ಮೇಲೆ ಇದು ಬೇಸ್ ಆಗಿರುತ್ತೆ. ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್ ಡಸ್ ನಾಟ್ ರಿವೀಲ್ ದಿ ಎಂಟೈರ್ ಸ್ಟೋರಿ. ಹಿಯರ್ ಸ್ಟ್ಯಾಟಿಸ್ಟಿಕ್ಸ್ ವಿಚ್ ಡಸ್ ನಾಟ್ ರಿವೀಲ್ ದಿ ಎಂಟೈರ್ ಸ್ಟೋರಿ, ಟೋಟಲ್ ಸ್ಟೋರಿನ ಅಂದರೆ ಟೋಟಲ್ ಆಸ್ಪೆಕ್ಟ್ಸ್ನ ಇದು ರಿವೀಲ್ ಮಾಡಲ್ಲ. ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್ ಕೆನಾಟ್ ಬಿ ಅಪ್ಲೈಡ್ ಟು ಹೆಟ್ರೋಜಿನಿಯಸ್ ಡಾಟಾ. ಸ್ಟ್ಯಾಟಿಸ್ಟಿಕ್ಸ್ ಅನ್ನೋದನ್ನು ಹೆಟ್ರೋಜಿನಿಯಸ್ ಡಾಟಾಗೆ ಅಪ್ಲಿಕೇಬಲ್ ಮಾಡಲ್ಲ, ಓನ್ಲಿ ವಿಚ್ ಈಸ್ ಅಪ್ಲಿಕೇಬಲ್ ಟು ಹೋಮೋಜಿನಿಯಸ್ ಡಾಟಾ. ದಟ್ಸ್ ವೈ ದೀಸ್ ಆರ್ ದಿ limitations of statistics. Again, application of statistics in various fields. Different fields ನಲ್ಲಿ ನಾವು ಸ್ಟ್ಯಾಟಿಸ್ಟಿಕ್ಸ್ನ ಅಪ್ಲೈ ಮಾಡಿರ್ತೀವಿ, ಲೈಕ್ ಆಸ್ಟ್ರೋಸ್ಟ್ಯಾಟಿಸ್ಟಿಕ್ಸ್, ಬಯೋಸ್ಟ್ಯಾಟಿಸ್ಟಿಕ್ಸ್, ಬಿಸ್ನೆಸ್ ಅನಾಲಿಟಿಕ್ಸ್, ಅಗೇನ್ ಡೆಮೋಗ್ರಫಿ, ಎಕನಾಮೆಟ್ರಿಕ್ಸ್, ಆಪರೇಷನಲ್ ರಿಸರ್ಚ್ ಆ್ಯಂಡ್ ಸೋ ಆನ್. ಡಿಫ್ರೆಂಟ್ ಏರಿಯಾಸ್ನಲ್ಲಿನೂ ಸಹಿತ ನಾವೇನು ಮಾಡಿರ್ತೀವಿ, ಸ್ಟ್ಯಾಟಿಸ್ಟಿಕ್ಸ್ನ ನಾವು ಅಪ್ಲೈ ಮಾಡಿರ್ತೀವಿ. ಫಾರ್ ಎಕ್ಸಾಂಪಲ್ ಬಿಸ್ನೆಸ್ನಲ್ಲೂ ನಾವು ಅಪ್ಲೈ ಮಾಡಿರ್ತೀವಿ, ಅದೇ ರೀತಿ ಎಕನಾಮಿಕ್ಸ್ನಲ್ಲೂ ನಾವು ಅಪ್ಲೈ ಮಾಡ್ತೀವಿ. ಇನ್ ದಿ ಏರಿಯಾ ಆಫ್ ಸೋಷಿಯಲ್ ಸೈನ್ಸಸ್ನಲ್ಲೂ ನಾವು ಅಪ್ಲೈ ಮಾಡ್ತೀವಿ, ಇನ್ ದಿ ಏರಿಯಾ ಆಫ್ ಮೆಡಿಕಲ್ ಸೈನ್ಸ್ನಲ್ಲೂ ನಾವು ಅಪ್ಲೈ ಮಾಡಿರ್ತೀವಿ. ಈ ರೀತಿ ಡಿಫ್ರೆಂಟ್ ಏರಿಯಾಸ್ನಲ್ಲಿ ನಾವೇನು ಮಾಡಿರ್ತೀವಿ, ಇಲ್ಲಿ ಸ್ಟ್ಯಾಟಿಸ್ಟಿಕ್ಸ್ನ ಅಪ್ಲೈ ಮಾಡಿರ್ತೀವಿ. ಇವೆಲ್ಲ ಆಸ್ಪೆಕ್ಟ್ಸ್ನ ನಾವು ಅರ್ಲಿಯರ್ ಸೆಷನ್ಸ್ನಲ್ಲಿ ನಾವು ಕವರ್ ಮಾಡಿದ್ವಿ. ಅಂದರೆ ಲಿಮಿಟೇಷನ್ಸ್ ಏನಿದ್ದಾವೆ ಅದರ ಜೊತೆಯಲ್ಲಿ ಯಾವ್ಯಾವ ಏರಿಯಾನಲ್ಲಿ ಅಂದರೆ ನಾವು ಬ್ರಾಡಾಗಿ ನಾವು ಟ್ರೀಟ್ ಮಾಡಿದಾಗ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಬಿಸ್ನೆಸ್ ಅಂತ ಹೇಳ್ಬೋದು, ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಎಕನಾಮಿಕ್ಸ್ ಅಂತ ಹೇಳ್ಬೋದು. ಅಗೇನ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಅದರ್ ಸಬ್ಜೆಕ್ಟ್ಸ್ನಿಂದನೂ ಸಹಿತ ನಾವು ಅಪ್ಲಿಕೇಬಲ್ ಮಾಡ್ಬೋದು. ಇದರ ಸೋಷಿಯಲ್ ಸೈನ್ಸಸ್ನಲ್ಲಿ, ಮೆಡಿಕಲ್ ಸೈನ್ಸಸ್ನಲ್ಲಿ ಸಹಿತ ನಾವು ಸ್ಟ್ಯಾಟಿಸ್ಟಿಕ್ಸ್ನ ನಾವು ಅಪ್ಲೈ ಮಾಡಿರ್ತೀವಿ. ದೀಸ್ ಆರ್ ದಿ ಆಸ್ಪೆಕ್ಟ್ಸ್ ವಿಚ್ ಆರ್ ಕವರ್ಡ್ ಇನ್ ಅರ್ಲಿಯರ್ ಸೆಷನ್ಸ್. ಈ ಎಲ್ಲ ಆಸ್ಪೆಕ್ಟ್ಸನ್ನು ನಾವು ಅರ್ಲಿಯರ್ ಸೆಷನ್ಸ್ನಲ್ಲಿ ನಾವು ಕವರ್ ಮಾಡಿದ್ದೀವಿ. ಆ್ಯಂಡ್ ಲರ್ನಿಂಗ್ ಆಬ್ಜೆಕ್ಟಿವ್. ದಿಸ್ ಸೆಷನ್ ಏಮ್ಸ್ ಟು ಫೋಕಸ್ ಆನ್ ದಿ important methods of data collection, namely primary and secondary sources. Here this session aims to focus. The learning objective of this session is to learn the methods of data collections, namely primary and secondary data sources. ಅಂದರೆ ಇಲ್ಲಿ ನಾವು ಈ ಒಂದು ಸೆಷನ್ನಲ್ಲಿ ನಾವು ಯಾವ ಆಸ್ಪೆಕ್ಟ್ಸ್ನ ನಾವು ಕವರ್ ಮಾಡ್ತಾ ಇದ್ದೀವಿ, ಲೈಕ್ ಮೆಥಡ್ಸ್ ಆಫ್ ಡಾಟಾ ಕಲೆಕ್ಷನ್ನಲ್ಲಿ ಪ್ರೈಮರಿ ಡಾಟಾ ಕಲೆಕ್ಷನ್ ನೋಡ್ತಾ ಇದ್ದೀವಿ, ಅದರ ಜೊತೆಯಲ್ಲಿ ಸೆಕೆಂಡ್ರಿ ಡಾಟಾ ಕಲೆಕ್ಷನ್ ಸೋರ್ಸಸ್ನ ನಾವು ಕವರ್ ಮಾಡ್ತಾ ಇದ್ದೀವಿ. ದೀಸ್ ಆರ್ ದಿ aspects which are covered in this session. That's why these are the objectives of this particular session. ಈ ಒಂದು ಪರ್ಟಿಕ್ಯುಲರ್ ಸೆಷನ್ನ ಅಬ್ಜೆಕ್ಟಿವ್ಸ್ ಅಂತ ನಾವು ಟ್ರೀಟ್ ಮಾಡ್ತೀವಿ. ಆ್ಯಂಡ್ ಲರ್ನಿಂಗ್ ಔಟ್ಕಮ್ಸ್. After completion of this session or after completion of this particular chapter, the students can be able to understand the merits, demerits and
suitability of primary and secondary sources of data. Here the students can able to, after completion of this chapter, the students can be able to understand the what are the merits of primary data and what are the merits of secondary data, and what are the demerits of primary data and what are the demerits of secondary data, and also the suitability of primary and secondary data ಸೋರ್ಸಸ್ ಅಂದರೆ ಎಲ್ಲಿ ನಾವು ಅದರ ಮೆರಿಟ್ಸ್ ಏನಿದೆ, ಪ್ರೈಮರಿ ಡಾಟಾನ ಮೆರಿಟ್ಸ್ ಮತ್ತು ಡಿಮೆರಿಟ್ಸ್ ಏನಿದ್ದಾವೆ ಮತ್ತು ಅದರ ಸೂಟಬಿಲಿಟಿ ಎಲ್ಲಿ ನಾವು ಅದನ್ನು ಅಪ್ಲಿಕೇಬಲ್ ಮಾಡಿರ್ತೀವಿ. ಅದೇ ರೀತಿ ಸೆಕೆಂಡ್ರಿ ಡಾಟಾನಲ್ಲಿರುವಂಥ ಮೆರಿಟ್ಸ್ ಏನಿದ್ದಾವೆ ಮತ್ತು ಡಿಮೆರಿಟ್ಸ್ ಏನಿದ್ದಾವೆ ಮತ್ತು ಅದನ್ನು ನಾವು ಎಲ್ಲಿ ಅಪ್ಲಿಕೇಬಲ್ ಮಾಡಿರ್ತೀವಿ, ಅದರ ಸೂಟಬಿಲಿಟಿ ಎಲ್ಲಿದೆ ಅನ್ನೋದನ್ನು ನಾವು ಈ ಒಂದು ಚಾಪ್ಟರ್ನಿಂದ ಅಥವಾ ಈ ಒಂದು ಸೆಷನ್ನಿಂದ ಕಲಿಯಬಹುದು. ಆ್ಯಂಡ್ ಪ್ರೈಮರಿ ಆ್ಯಂಡ್ ಸೆಕೆಂಡ್ರಿ ಡಾಟಾ ಕಲೆಕ್ಷನ್ ಮೆಥಡ್ಸ್, ಇಲ್ಲಿ ನಾವು ಪ್ರೈಮರಿ ಮತ್ತು ಸೆಕೆಂಡ್ರಿ ಡಾಟಾ ಕಲೆಕ್ಷನ್ಸ್ನ ಮೆಥಡ್ಸ್ನ ನಾವು ನೋಡ್ತಾ ಇದ್ದೀವಿ. ಅಂಡರ್ ದಟ್ ಇಂಟ್ರಡಕ್ಷನ್, ಇನ್ ಸ್ಟ್ಯಾಟಿಸ್ಟಿಕ್ಸ್ ದಿ ಡಾಟಾ ಕಲೆಕ್ಷನ್ ಈಸ್ ಎ ಪ್ರಾಸೆಸ್ ಆಫ್ ಗ್ಯಾದರಿಂಗ್ ಇನ್ಫಾರ್ಮೇಷನ್ from all the relevant sources to find a solution to the research problem. Okay, in general in statistics the data collection, it is a process of collecting information from all the relevant sources to find a solution to the research problem. ಇಲ್ಲಿ ನಾವು ಸ್ಟ್ಯಾಟಿಸ್ಟಿಕ್ಸ್ ನಲ್ಲಿ ಡಾಟಾ ಕಲೆಕ್ಷನ್ ಅನ್ನೋದನ್ನ ಇಟ್ಸ್ ಎ ಪ್ರಾಸೆಸ್ ಆಫ್ ಗ್ಯಾದರಿಂಗ್ ಇನ್ಫಾರ್ಮೇಷನ್ ಫ್ರಮ್ ಆಲ್ ರಿಲೆವೆಂಟ್ ಸೋರ್ಸಸ್ನಿಂದ ನಾವು ಡಾಟಾ ಕಲೆಕ್ಟ್ ಮಾಡಿರ್ತೀವಿ ಫಾರ್ ಎ ಪರ್ಟಿಕ್ಯುಲರ್ ಪರ್ಪಸ್. ದಟ್ ಪರ್ಪಸ್ ಈಸ್ ಕ್ರಿಯೇಟೆಡ್ ಐದರ್ ದಟ್ ಮೇ ಬಿ ಇನ್ ಆರ್ಡರ್ ಟು ಸಾಲ್ವ್ ಎ ಪರ್ಟಿಕ್ಯುಲರ್ ರಿಸರ್ಚ್ ಪ್ರಾಬ್ಲಮ್. ನಾವು ಇಲ್ಲಿ ರಿಸರ್ಚ್ನಲ್ಲಿ ನಾವು ತೊಗೊಂಡಾಗ ಒಂದು ರಿಸರ್ಚ್ ಪ್ರಾಬ್ಲಮ್ನ ಸಾಲ್ವ್ ಮಾಡುವಂಥ ಉದ್ದೇಶಕ್ಕಾಗಿ ನಾವು ಡಾಟಾನ ನಾವು ಕಲೆಕ್ಟ್ ಮಾಡ್ತೀವಿ, ದಟ್ ಟು ಫ್ರಮ್ ರಿಲೆವೆಂಟ್ ಸೋರ್ಸಸ್ನಿಂದ ನಾವು ಡಾಟಾನ ನಾವು ಕಲೆಕ್ಟ್ ಮಾಡ್ತೀವಿ. ಇಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಅಂದ ತಕ್ಷಣ ನಾವೇನಂತ ಹೇಳಿದ್ದೀವಿ, ಇಟ್ ಈಸ್ ಸೈನ್ಸ್ ಆಫ್ ಕಲೆಕ್ಷನ್, ಪ್ರೆಸೆಂಟಿಂಗ್, ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಆಫ್ ಡಾಟಾ ಅಂತ ಹೇಳಿದ್ದು. ಅಂದರೆ ಇಲ್ಲಿ ದಿಸ್ ಈಸ್ ದಿ ಫಸ್ಟ್ ಪಾರ್ಟ್ ಆಫ್ ದಿ ಸ್ಟ್ಯಾಟಿಸ್ಟಿಕ್ಸ್. ಇದನ್ನು ಸ್ಟ್ಯಾಟಿಸ್ಟಿಕ್ಸ್ನಲ್ಲಿ ಒಂದು ಫಸ್ಟ್ ಭಾಗ ಅಂತ ನಾವು ಟ್ರೀಟ್ ಮಾಡ್ತೀವಿ. ಯಾಕಂದರೆ ನಾವು ಡೆಫಿನೇಷನಲ್ಲಿ ನೋಡಿದ್ದೀವಿ, ಆ್ಯಸ್ ಪರ್ ದಿ definition given by Craxton and Cowden, which consists of 4 elements. One is collection of data, analysis, presentation of data, analysis of data and interpretation of data. Here the data collection is the first stage of statistics. Before going to analyze or apply any element which requires the data or any tool and technique which requires the data, ನಾವು ಫಸ್ಟ್ ಡಾಟಾನ ನಾವು ಕಲೆಕ್ಟ್ ಮಾಡಬೇಕು. ನಾವು ಡಾಟಾನ ಕಲೆಕ್ಟ್ ಮಾಡೋದ್ರಿಂದ ಏನಾಗಿರುತ್ತೆ, ನಾವು ಸ್ಟ್ಯಾಟಿಸ್ಟಿಕಲ್ ಟ್ರೀಟ್ಮೆಂಟ್ನ ನಾವು ಅದನ್ನು ಅಪ್ಲೈ ಮಾಡ್ಬೋದು. ಯಾಕಂದರೆ ವಿತೌಟ್ ಡಾಟಾ ಇಟ್ ಈಸ್ ನಾಟ್ ಪಾಸಿಬಲ್ ಟು ಅಪ್ಲೈ ದಿ ಸ್ಟ್ಯಾಟಿಸ್ಟಿಕಲ್ ಟೂಲ್ಸ್. ನಾವು ಫಸ್ಟ್ ಡಾಟಾನ ಕಲೆಕ್ಟ್ ಮಾಡಿದರೆ ಮಾತ್ರ ನಾವೇನು ಮಾಡ್ಬೋದು, ಇಲ್ಲಿ ಸ್ಟ್ಯಾಟಿಸ್ಟಿಕಲ್ ಟೂಲ್ಸ್ನ ಅಪ್ಲೈ ಮಾಡ್ಬೋದು, ವಿಚ್ ಈಸ್ ಯೂಸ್ಫುಲ್ ಟು ಫೈಂಡ್ ಎ ಸೊಲ್ಯೂಷನ್ ಟು ದಿ ಪರ್ಟಿಕ್ಯುಲರ್ ರಿಸರ್ಚ್ ಪ್ರಾಬ್ಲಮ್. ಒಂದು ಪರ್ಟಿಕ್ಯುಲರ್ ಪ್ರಾಬ್ಲಮ್ಗೆ ನಾವು ಸೊಲ್ಯೂಷನ್ನ ನಾವು ಐಡೆಂಟಿಫೈ ಮಾಡಬೇಕಂದಾಗ ಫಸ್ಟ್ ವಿ ನೀಡ್ ಟು ಕಲೆಕ್ಟ್ ದಿ ಡಾಟಾ ಫ್ರಮ್ ರಿಲೆವೆಂಟ್ ಸೋರ್ಸಸ್. ಅಂದರೆ ರಿಲೆವೆಂಟ್ ಸೋರ್ಸಸ್ ಅಂದರೆ ನಮಗೆ ಏನು ಅವಶ್ಯಕತೆ ಇರುತ್ತೋ ಆ ಡಾಟಾನ ನಾವು ಒಂದು ರಿಲೆವೆಂಟ್ ಸೋರ್ಸಸ್ನಲ್ಲಿ ನಾವು ಅದನ್ನು ನಾವು ಕಲೆಕ್ಟ್ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ನಾವು ಒಂದು ಅಗ್ರಿಕಲ್ಚರ್ ಬಗ್ಗೆ ನಾವೇನಾದರೂ ಸ್ಟಡಿ ಮಾಡ್ತಾ ಇದ್ದೀವಿ ಅಥವಾ ಡಾಟಾನ ನಾವು ಕಲೆಕ್ಟ್ ಮಾಡಬೇಕು ಅಂದರೆ ಓನ್ಲಿ ಅಗ್ರಿಕಲ್ಚರಲ್ ರಿಲೇಟೆಡ್ ಡಾಟಾನ ಮಾತ್ರ ನಾವು ತೊಗೋಬೇಕು. ಅದನ್ನು ದಟ್ ಈಸ್ ದಿ ರಿಲೆವೆಂಟ್ ಸೋರ್ಸಸ್. ಅಂದರೆ ನಾವು ಅಗ್ರಿಕಲ್ಚರ್ ರಿಲೇಟೆಡ್ ಅಂದರೆ ನಾವು ಎಲ್ಲಿ ತೊಗೋಬೇಕು, ಬೇಸ್ಡ್ ಇಫ್ ಯು ಆರ್ ಕಂಡಕ್ಟಿಂಗ್ ಸ್ಟಡಿ ಆನ್ ಫಾರ್ಮರ್ಸ್ನ ಮೇಲೆ ನಾವೇನಾದರೂ ಒಂದು ಸ್ಟಡಿನ ಅವರ ಒಂದು ಪ್ರೊಡಕ್ಷನ್ ಮೇಲೆ ನಾವೇನಾದರೂ ಅಂದರೆ ಪ್ಯಾಡಿನ ಮೇಲೆ ನಾವೇನಾದರೂ ನಾವು ಸ್ಟಡಿ ಮಾಡ್ತಾ ಇದ್ದೀವಿ ಅಂದರೆ ಅಲ್ಲಿ ನಾವು ಫಾರ್ಮರ್ಸ್ನಿಂದ ನಾವು ಡಾಟಾನ ಕಲೆಕ್ಟ್ ಮಾಡಿರ್ತೀವಿ. ಈ ರೀತಿ ರಿಲೆವೆಂಟ್ ಸೋರ್ಸಸ್ನಿಂದ ನಾವು ಡಾಟಾನ ಕಲೆಕ್ಟ್ ಮಾಡಬೇಕಾಗಿರುತ್ತೆ. ಆ್ಯಂಡ್ ಇಟ್ ಹೆಲ್ಪ್ಸ್ ಟು ಇವ್ಯಾಲ್ಯುಯೇಟ್ ದಿ ಔಟ್ಕಮ್ ಆಫ್ ದಿ ಪ್ರಾಬ್ಲಮ್. ಅಗೇನ್ ದ ಡಾಟಾ ಕಲೆಕ್ಷನ್ ವಿಚ್ ಈಸ್ ಯೂಸ್ಫುಲ್ ಟು ಇವ್ಯಾಲ್ಯುಯೇಟ್ ದಿ ಔಟ್ಕಮ್ ಆಫ್ ದಿ ಪ್ರಾಬ್ಲಮ್. ಅಂದರೆ ನಮಗೆ ಆ ಒಂದು ಔಟ್ಕಮ್ ಏನಿದೆ ಆ ಪ್ರಾಬ್ಲಮ್ನಲ್ಲಿ ರಿಲೆವೆಂಟ್ ಔಟ್ಕಮ್ ಏನಿದೆ ಅನ್ನೋದನ್ನು ನಾವು ಐಡೆಂಟಿಫೈ ಮಾಡ್ಬೋದು ಬೈ ಕಲೆಕ್ಟಿಂಗ್ ದಿ ಡಾಟಾ. ವಿತೌಟ್ ಕಲೆಕ್ಷನ್ ಆಫ್ ಡಾಟಾ ಇಟ್ ಈಸ್ ನಾಟ್ ಪಾಸಿಬಲ್ ಟು ಫೈಂಡ್ ದಿ ಸೊಲ್ಯೂಷನ್ ಟು ಎ ಪರ್ಟಿಕ್ಯುಲರ್ ಪ್ರಾಬ್ಲಮ್. ಯಾಕಂದ್ರೆ ನಾವು ಒಂದು ಪರ್ಟಿಕ್ಯುಲರ್ ಪ್ರಾಬ್ಲಮ್ನ ನಾವು ಸೊಲ್ಯೂಷನ್ನ ಫೈಂಡ್ ಮಾಡಬೇಕಂದ್ರೆ ಫಸ್ಟ್ ವಿ ನೀಡ್ ಟು ಐಡೆಂಟಿಫೈ ಆರ್ ವಿ ನೀಡ್ ಟು ಕಲೆಕ್ಟ್ ದಿ ಡಾಟಾ ಫ್ರಮ್ ರಿಲೆವೆಂಟ್ ಸೋರ್ಸಸ್ ಅಂತಲೇ ಹೇಳಿದ್ದೇನೆ. ಅಂದರೆ ನಾವು ಯಾವ ವಿಷಯಕ್ಕೆ ಸಂಬಂಧಪಟ್ಟಂಥ ಒಂದು ಮಾಹಿತಿನ ಕಲೆಕ್ಟ್ ಮಾಡಬೇಕು, ಆ ಒಂದು ರಿಲೆವೆಂಟ್ ಸೋರ್ಸಸ್ನಿಂದ ಮಾತ್ರ ನಾವು ಆ ಡಾಟಾನ ಕಲೆಕ್ಟ್ ಮಾಡಿರ್ತೀವಿ. ಆ್ಯಂಡ್ ದಿ ಡಾಟಾ ಕಲೆಕ್ಷನ್ ಮೆಥಡ್ಸ್ ಅಲೋ ಎ ಪರ್ಸನ್ to conclude an answer to the relevant question. Again, the data collection methods which is useful to a person to conclude an answer to the relevant question. Again, the data collection which is useful to the researcher or a person to conclude
ಆ್ಯನ್ ಆನ್ಸರ್ ಟು ದಿ ರಿಲೆವೆಂಟ್ ಕ್ವಶನ್ ಆರ್ ಟು ಮೇಕ್ ದಿ ಡಿಸಿಷನ್ಸ್, ಅಥವಾ ಡಿಸಿಷನ್ ಮೇಕಿಂಗ್ ಪರ್ಪಸ್ಗಾಗಿ ನಮಗೆ ರಿಲೆವೆಂಟ್ ಡಾಟಾನ ಐಡೆಂಟಿಫೈ ಮಾಡುವಂಥ ಉದ್ದೇಶಕ್ಕಾಗಿ ನಮಗೇನು ಯೂಸ್ ಆಗಿರುತ್ತೆ, ಒಂದು ಡಾಟಾ ಕಲೆಕ್ಷನ್ ಮೆಥಡ್ ಅನ್ನೋದು ಯೂಸ್ ಆಗಿರುತ್ತೆ. ದಿಸ್ ಈಸ್ ದಿ ಪ್ರೈಮರಿ ಸ್ಟೇಜ್ ಆಫ್ ಸ್ಟ್ಯಾಟಿಸ್ಟಿಕ್ಸ್. ಆ್ಯಂಡ್ ಹಿಯರ್ ದೇರ್ ಆರ್ ಟೂ ಟೈಪ್ಸ್ ಆಫ್ methods of data collection. One is primary data collection and the second one is secondary data collection methods. And that first one, primary data collection method. Here the primary data or raw data is a type of information that is obtained directly from the first hand sources through experiments, ಸರ್ವೇಸ್ ಆರ್ ಅಬ್ಸರ್ವೇಷನ್ಸ್. ಇಲ್ಲಿ ಪ್ರೈಮರಿ ಡಾಟಾನ ನಾವೇನಂತ ಟ್ರೀಟ್ ಮಾಡ್ತೀವಿ, ಇಟ್ ಈಸ್ ಅ ಟೈಪ್ ಆಫ್ ಇನ್ಫಾರ್ಮೇಷನ್ ವಿಚ್ ಈಸ್ ಡೈರೆಕ್ಟ್ಲಿ ಕಲೆಕ್ಟೆಡ್ ಫ್ರಮ್ ದಿ ರೆಸ್ಪಾಂಡೆಂಟ್ಸ್ ವಿತ್ ಥ್ರೂ ಡಿಫ್ರೆಂಟ್ ಮೀನ್ಸ್ನಿಂದ ನಾವೇನು ಮಾಡಿರ್ತೀವಿ, ಡೈರೆಕ್ಟಾಗಿ ರೆಸ್ಪಾಂಡೆಂಟ್ಸ್ನಿಂದ, ನಮ್ಮ ಟಾರ್ಗೆಟೆಡ್ ಪರ್ಸನ್ನಿಂದ ನಾವೇನು ಮಾಡಿರ್ತೀವಿ, ಆ ಒಂದು ಡಾಟಾನ ನಾವು ಕಲೆಕ್ಟ್ ಮಾಡಿರ್ತೀವಿ. ಅಂಥ ಒಂದು ಡಾಟಾಗೆ ನಾವೇನಂತ ಟ್ರೀಟ್ ಮಾಡ್ತಿದ್ದೀವಿ, ಪ್ರೈಮರಿ ಡಾಟಾ ಕಲೆಕ್ಷನ್ ಅಂತ ಹೇಳ್ತೀವಿ. ಅಗೇನ್ ದ ಪ್ರೈಮರಿ ಡಾಟಾ ಈಸ್ ಟ್ರೀಟೆಡ್ ಆಸ್ ದಿ ಫಸ್ಟ್ ಹ್ಯಾಂಡ್ ಡಾಟಾ ಆರ್ ಫಸ್ಟ್ ಹ್ಯಾಂಡ್ ಸೋರ್ಸ್ ಅಂತ ನಾವು ಟ್ರೀಟ್ ಮಾಡ್ತೀವಿ, ಫಸ್ಟ್ ಡಾಟಾ ಅಂತ ನಾವು ಟ್ರೀಟ್ ಮಾಡಿರ್ತೀವಿ. ಆರ್ ದಿ ಪ್ರೈಮರಿ ಡಾಟಾ ಆರ್ ರಾ ಡಾಟಾ ಈಸ್ ಎ ಟೈಪ್ ಆಫ್ ಇನ್ಫಾರ್ಮೇಷನ್ ದಟ್ ಈಸ್ ಅಬ್ಟೈನ್ಡ್ ಡೈರೆಕ್ಟ್ಲಿ ಫ್ರಮ್ ಫಸ್ಟ್ ಹ್ಯಾಂಡ್ ಸೋರ್ಸಸ್. ಫಸ್ಟ್ ಹ್ಯಾಂಡ್ ಸೋರ್ಸಸ್ ಅಂದರೆ ಏನಿರುತ್ತೆ, ನಮ್ಮ ಟಾರ್ಗೆಟೆಡ್ ರೆಸ್ಪಾಂಡೆಂಟ್ಸ್. ನಾವು ಟಾರ್ಗೆಟೆಡ್ ರೆಸ್ಪಾಂಡೆಂಟ್ಸ್ನಿಂದ ನಾವು ಡಾಟಾನ ನಾವು ಕಲೆಕ್ಟ್ ಮಾಡಿರ್ತೀವಿ ಥ್ರೂ ಎಕ್ಸ್ಪೆರಿಮೆಂಟ್ಸ್, ಸರ್ವೇಸ್ ಆರ್ ಅಬ್ಸರ್ವೇಷನ್ಸ್. ಈ ಒಂದು ಡಿಫ್ರೆಂಟ್ ಮೆಥಡ್ಸ್ನಿಂದ ನಾವು ಡಾಟಾನ ಕಲೆಕ್ಟ್ ಮಾಡಿರ್ತೀವಿ. ಅಂಥ ಒಂದು ಡಾಟಾಗೆ ನಾವು ಏನಂತ ಟ್ರೀಟ್ ಮಾಡ್ತಾ ಇದ್ದೀವಿ, ಇಲ್ಲಿ ಪ್ರೈಮರಿ ಡಾಟಾ ಅಂತ ಟ್ರೀಟ್ ಮಾಡ್ತೀವಿ, ವಿಚ್ ಈಸ್ ಟ್ರೀಟೆಡ್ ಆಸ್ ದಿ ಫ್ರೆಶ್ ಡಾಟಾ ಅಂತ ಹೇಳ್ತೀವಿ ಅಥವಾ ಫಸ್ಟ್ ಹ್ಯಾಂಡ್ ಸೋರ್ಸ್ ಅಂತ ಹೇಳಿರ್ತೀವಿ. ಯಾಕಂದರೆ ನಾವು ಡೈರೆಕ್ಟಾಗಿ ಒಂದು ಸರ್ವೇಸ್ನಿಂದ ಸ್ಟ್ರಕ್ಚರ್ಡ್ ಕ್ವಶನೇರ್ ಮುಖಾಂತರ, ಇಂಟರ್ವ್ಯೂಸ್ ಮುಖಾಂತರ ನಾವೇನು ಮಾಡಿರ್ತೀವಿ, ಒಂದು ರೆಸ್ಪಾಂಡೆಂಟ್ಸ್ನಿಂದ ನಾವು ಡಾಟಾ ಕಲೆಕ್ಟ್ ಮಾಡಿರ್ತೀವಿ. ಅಂಥ ಒಂದು ಡಾಟಾಗೆ ಪ್ರೈಮರಿ ಡಾಟಾ ಅಂತ ನಾವು ಟ್ರೀಟ್ ಮಾಡಿರ್ತೀವಿ. ಹಿಯರ್ ದಟ್ ಪ್ರೈಮರಿ ಡಾಟಾ ಕಲೆಕ್ಷನ್ ಮೆಥಡ್ಸ್ ಆರ್ ಆ್ಯಸ್ ಫಾಲೋಸ್. ದೇರ್ ಆರ್ ಡಿಫ್ರೆಂಟ್ ಮೆಥಡ್ಸ್ ಫಾರ್ ಕಲೆಕ್ಟಿಂಗ್ ದಿ ಪ್ರೈಮರಿ ಡಾಟಾ. ಪ್ರೈಮರಿ ಡಾಟಾನ ನಾವು ಕಲೆಕ್ಟ್ ಮಾಡಬೇಕು ಅಂದಾಗ ಡಿಫ್ರೆಂಟ್ ಮೆಥಡ್ಸ್ನ ಅಪ್ಲೈ ಮಾಡಿರ್ತೀವಿ. ಅಗೇನ್ ಅಲ್ಲಿ ಕ್ವಾಲಿಟೇಟಿವ್ ಡಾಟಾ ಕಲೆಕ್ಷನ್ಸ್ ಮೆಥಡ್ಸ್ ಇರ್ತವೆ, ಅದರ ಜೊತೆಯಲ್ಲಿ ಕ್ವಾಂಟಿಟೇಟಿವ್ ಡಾಟಾ ಕಲೆಕ್ಷನ್ ಮೆಥಡ್ಸ್ನೂ ಸಹಿತ ನಾವು ಅಪ್ಲೈ ಮಾಡ್ತೀವಿ ಇನ್ ಆರ್ಡರ್ ಟು ಕಲೆಕ್ಟ್ ದಿ ಪ್ರೈಮರಿ ಡಾಟಾ. ಪ್ರೈಮರಿ ಡಾಟಾನ ನಾವು ಕಲೆಕ್ಟ್ ಮಾಡಬೇಕಂದಾಗ ಇವೆಲ್ಲ ವೇರಿಯಬಲ್ಸ್ನೂ ಸಹಿತ ನಾವು ಇವೆಲ್ಲ ಮೆಥಡ್ಸ್ನೂ ಸಹಿತ ಅಪ್ಲೈ ಮಾಡಿರ್ತೀವಿ. ಲೈಕ್ ಅಬ್ಸರ್ವೇಷನ್ ಮೆಥಡ್, ಇಂಟರ್ವ್ಯೂ ಮೆಥಡ್, ಕ್ವಶನೇರ್ ಮೆಥಡ್, ಅಗೇನ್ ಶೆಡ್ಯೂಲ್ಸ್. ಇಲ್ಲಿ ಅಬ್ಸರ್ವೇಷನ್ ಮೆಥಡ್ ಅಂದಾಗ ಏನಾಗಿರುತ್ತೆ, ಬೈ ಅಬ್ಸರ್ವಿಂಗ್ ದಿ ಪರ್ಟಿಕ್ಯುಲರ್ ರೆಸ್ಪಾಂಡೆಂಟ್. ಒಬ್ಬ ರೆಸ್ಪಾಂಡೆಂಟ್ಸ್ನ ಅಬ್ಸರ್ವ್ ಮಾಡೋದ್ರಿಂದ ನಾವೇನು ಮಾಡಿರ್ತೀವಿ, ಒಂದು ಡಾಟಾನ ನಾವು ಕಲೆಕ್ಟ್ ಮಾಡಿರ್ತೀವಿ. ಇಟ್ ಈಸ್ ಆಲ್ಸೋ ಟ್ರೀಟೆಡ್ ಆಸ್ ದಿ ಪ್ರೈಮರಿ ಡಾಟಾ ಕಲೆಕ್ಷನ್ ಮೆಥಡ್. ಅಗೇನ್ ದಟ್ ಡಾಟಾ ಈಸ್ ಕನ್ಸಿಡರ್ಡ್ ಆಸ್ ಪ್ರೈಮರಿ ಡಾಟಾ. ಈ ರೀತಿ ಇಂಟರ್ವ್ಯೂ ಮೆಥಡ್ನ ಮುಖಾಂತರ, ಅಂದರೆ ಒಂದು ಪರ್ಸನ್ನ ಇಂಟರ್ವ್ಯೂ ಮಾಡೋದ್ರ ಮುಖಾಂತರ ಸಹಿತ ನಾವೇನು ಮಾಡ್ಬೋದು, ಡಾಟಾನ ನಾವು ಕಲೆಕ್ಟ್ ಮಾಡ್ಬೋದು. ದಟ್ಸ್ ವೈ ದಿಸ್ ಈಸ್ ಆಲ್ಸೋ ಕನ್ಸಿಡರ್ಡ್ ಆಸ್ ದಿ ಮೆಥಡ್ ಆಫ್ ಕಲೆಕ್ಟಿಂಗ್ ದಿ ಪ್ರೈಮರಿ ಡಾಟಾ. ಅಗೇನ್ ಕ್ವಶನೇರ್ ಮೆಥಡ್ನಿಂದ, ಒಂದು ಸ್ಟ್ರಕ್ಚರ್ಡ್ ಕ್ವಶನೇರ್ ಅಂದರೆ ಬಿಫೋರ್ ನಾವು ಒಂದು ಕ್ವಶನೇರ್ನ ಫ್ರೇಮ್ ಮಾಡ್ಕೊಂಡು ಅದರಿಂದನೂ ಸಹಿತ ನಾವು ಡಾಟಾ ಕಲೆಕ್ಟ್ ಮಾಡ್ಬೋದು. ಶೆಡ್ಯೂಲ್ಸ್ನಿಂದ ನಾವು ಡಾಟಾ ಕಲೆಕ್ಟ್ ಮಾಡ್ಬೋದು. ಈ ರೀತಿ ನಾವೇನ್ರಿ ಒಂದು ಸೋರ್ಸಸ್ ರೆಸ್ಪಾಂಡೆಂಟ್ಸ್ನಿಂದ ನಾವು ಡೈರೆಕ್ಟಾಗಿ ಡಾಟಾನ ನಾವು ಕಲೆಕ್ಟ್ ಮಾಡಿರ್ತೀವಿ. ಅಂಥ ಒಂದು ಡಾಟಾಗೆ ಪ್ರೈಮರಿ ಡಾಟಾ ಅಂತ ಟ್ರೀಟ್ ಮಾಡ್ತೀವಿ. ಆ ಒಂದು ಕಲೆಕ್ಷನ್ ಮೆಥಡ್ಸ್, ಆ ಡಾಟಾ ಕಲೆಕ್ಷನ್ ಮೆಥಡ್ಸ್ಗೆ ಪ್ರೈಮರಿ ಡಾಟಾ ಕಲೆಕ್ಷನ್ ಮೆಥಡ್ಸ್ ಅಂತ ಹೇಳ್ತೀವಿ. ಅಗೇನ್ ಸೆಕೆಂಡ್ರಿ ಡಾಟಾ ಕಲೆಕ್ಷನ್ ಮೆಥಡ್ಸ್. ಫಸ್ಟ್ ಪ್ರೈಮರಿ ಡಾಟಾ ಕಲೆಕ್ಷನ್ ಮೆಥಡ್ಸ್ ನೋಡಿದ್ವಿ. ಇಲ್ಲಿ ಸೆಕೆಂಡ್ರಿ ಡಾಟಾ ಕಲೆಕ್ಷನ್ ಅಂದರೆ ಸೆಕೆಂಡ್ರಿ ಡಾಟಾನ ನಾವು ಯಾವ ರೀತಿ ನಾವು ಕಲೆಕ್ಟ್ ಮಾಡ್ತೀವಿ ಮತ್ತು ಸೆಕೆಂಡ್ರಿ ಡಾಟಾ ಅಂದರೆ ಏನು. ಸೆಕೆಂಡ್ರಿ ಡಾಟಾ ಈಸ್ ದ ಡಾಟಾ collected by someone other than the actual user. It means the information is already available and someone analyzes it. ಇಲ್ಲಿ ಸೆಕೆಂಡ್ರಿ ಡಾಟಾ ಅನ್ನೋದು ಏನಿರುತ್ತೆ, ಇಟ್ ಈಸ್ ಅ ಡಾಟಾ ಕಲೆಕ್ಟೆಡ್ ಬೈ ಸಮ್ ಒನ್ ಅದರ್ ದ್ಯಾನ್ ದಿ ಆ್ಯಕ್ಚುಯಲ್ ಯೂಸರ್. ಅಂದರೆ ಇಲ್ಲಿ ಸೆಕೆಂಡ್ರಿ ಡಾಟಾನ ಏನು ಮಾಡಿರ್ತಾರೆ, ಇನ್ನೊಬ್ಬರು ಕಲೆಕ್ಟ್ ಮಾಡಿರ್ತಾರೆ. ಯಾರೇ ಅದರ್ ದ್ಯಾನ್ ದಿ ಆ್ಯಕ್ಚುಯಲ್ ಯೂಸರ್. ಅಂದರೆ ಆ್ಯಕ್ಚುಯಲ್ ಯೂಸರ್ ಏನಿರ್ತಾರೋ ಅವರು ಕಲೆಕ್ಟ್ ಮಾಡಿರ್ತಾರೆ. ಬೈ ಸಮ್ ಒನ್ ಅದರ್ ದ್ಯಾನ್ ದಿ ಆ್ಯಕ್ಚುಯಲ್ ಯೂಸರ್. ಅದನ್ನೇ ಯಾರು ಫಸ್ಟ್ ಕಲೆಕ್ಟ್ ಮಾಡಿರ್ತಾರೋ, ಅಂದರೆ ದಿಸ್ ಈಸ್ ದಿ ಸೆಕೆಂಡ್ರಿ ಸೋರ್ಸ್ ಆಫ್ ಇನ್ಫಾರ್ಮೇಷನ್. ಇಟ್ ಮೀನ್ಸ್ ದಟ್ ದಿ ಇನ್ಫಾರ್ಮೇಷನ್ ಈಸ್ ಆಲ್ರೆಡಿ ಅವೈಲೇಬಲ್ ಆ್ಯಂಡ್ ಸಮ್ ಒನ್ ಅನಲೈಸಸ್ ಇಟ್. ಆಲ್ರೆಡಿ ಆ ಇನ್ಫಾರ್ಮೇಷನ್ ಅನ್ನೋದು ಅವೈಲೇಬಲ್ ಇದ್ದಿರುತ್ತೆ. ಅದನ್ನು ನಾವು ಅದನ್ನು ತೊಗೊಂಡ್ರೆ, ಆಲ್ರೆಡಿ ಇರುವಂಥ ಒಂದು ಡಾಟಾನ ನಾವು ತೊಗೊಂಡ್ರೆ ಅದನ್ನು ಸೆಕೆಂಡ್ರಿ ಡಾಟಾ ಅಂತ ಹೇಳ್ತೀವಿ. ಬಟ್ ಪ್ರೈಮರಿ ಡಾಟಾ ಅನ್ನೋದು ಏನಾಗಿರುತ್ತೆ, ವಿಚ್ ಈಸ್ ಕಲೆಕ್ಟೆಡ್ ಫ್ರಮ್ ದಿ ಪ್ರೈಮರಿ ಸೋರ್ಸಸ್. ಅಂದರೆ ಪ್ರೈಮರಿ ಸೋರ್ಸಸ್ನಿಂದ ನಾವು ಆ ಡಾಟಾನ ಕಲೆಕ್ಟ್ ಮಾಡಿರ್ತೀವಿ. ಅಂಥ ಒಂದು ಡಾಟಾಗೆ ನಾವೇನಂತ ಟ್ರೀಟ್ ಮಾಡ್ತೀವಿ, ಪ್ರೈಮರಿ ಡಾಟಾ ಅಂತ ಹೇಳ್ತೀವಿ. ಸೆಕೆಂಡ್ರಿ ಸೋರ್ಸಸ್ನಿಂದ ಅಂದರೆ ಆಲ್ರೆಡಿ ಅವೈಲೇಬಲ್ ಇರುವಂಥ ಒಂದು ಡಾಟಾಸ್ನ ನಾವು
ಕಲೆಕ್ಟ್ ಮಾಡಿದರೆ ಅದನ್ನು ಸೆಕೆಂಡ್ರಿ ಸೋರ್ಸಸ್ ಆಫ್ ಇನ್ಫಾರ್ಮೇಷನ್ ಅಂದರೆ ನ್ಯೂಸ್ ಪೇಪರ್ಸ್ನಲ್ಲಿ ಬಂದಿರುತ್ತೆ, ಮ್ಯಾಗ್ಝಿನ್ಸ್ನಲ್ಲಿ ಬಂದಿರುತ್ತೆ, ಇಂಥ ಒಂದು ಡಾಟಾಗೆ ನಾವೇನಂತ ಟ್ರೀಟ್ ಮಾಡ್ತೀವಿ ಸೆಕೆಂಡ್ರಿ ಡಾಟಾ, ಪಬ್ಲಿಷ್ಡ್ ಸೋರ್ಸಸ್ ಅಂತ ಹೇಳ್ತೀವಿ. ಇಯರ್ ದ ಸೆಕೆಂಡ್ರಿ ಡಾಟಾ ಇನ್ಕ್ಲೂಡ್ಸ್ ಏನೇನು ಒಳಗೊಂಡಿರುತ್ತೆ, ಮ್ಯಾಗ್ಝಿನ್ಸ್, ನ್ಯೂಸ್ ಪೇಪರ್, ಬುಕ್ಸ್, ಜರ್ನಲ್ಸ್ ಎಕ್ಸೆಟ್ರಾ. ಇಟ್ ಮೇ ಬಿ ಐದರ್ ಪಬ್ಲಿಷ್ಡ್ ಡಾಟಾ ಆರ್ ಅನ್ಪಬ್ಲಿಷ್ಡ್ ಡಾಟಾ. ಅಂದರೆ ಸೆಕೆಂಡ್ರಿ ಸೋರ್ಸಸ್ನಲ್ಲಿ ಏನೇನು ಇನ್ಕ್ಲೂಡ್ ಆಗಿರುತ್ತೆ ಅಂದರೆ ಮ್ಯಾಗ್ಝಿನ್ಸ್ನಲ್ಲಿ ಇರುವಂಥ ಒಂದು ಡಾಟಾ ಇರ್ಬೋದು, ನ್ಯೂಸ್ ಪೇಪರ್ಸ್ನಲ್ಲಿ ಇರುವಂಥ ಒಂದು ಡಾಟಾ ಇರ್ಬೋದು, ಬುಕ್ಸ್ನಲ್ಲಿ ಇರುವಂಥ ಒಂದು ಡಾಟಾ ಇರ್ಬೋದು, ಅಥವಾ ಜರ್ನಲ್ಸ್ನಲ್ಲಿರುವಂಥ ಡಾಟಾ ಇರ್ಬೋದು. ಇಟ್ ಮೇ ಬಿ ಐದರ್ ಪಬ್ಲಿಷ್ಡ್ ಡಾಟಾ ಆರ್ ಅನ್ಪಬ್ಲಿಷ್ಡ್ ಡಾಟಾ. ಪಬ್ಲಿಷ್ಡ್ ಡಾಟಾ ಆದರೂ ಆಗಿರ್ಬೋದು, ಅದರ ಜೊತೆಯಲ್ಲಿ ಅನ್ಪಬ್ಲಿಷ್ಡ್ ಡಾಟಾನೂ ಆಗಿರ್ಬೋದು. ದೀಸ್ ಆರ್ ದಿ ಸೆಕೆಂಡ್ರಿ ಸೋರ್ಸಸ್ ಆಫ್ ಡಾಟಾ ಅಂತ ಹೇಳ್ತೀವಿ. ಅದರಲ್ಲಿ ಪಬ್ಲಿಷ್ಡ್ ಡಾಟಾ ಅಂದಾಗ ಪಬ್ಲಿಷ್ಡ್ ಡಾಟಾ ಆರ್ ಗೌರ್ಮೆಂಟ್ ಪಬ್ಲಿಕೇಶನ್, ಪಬ್ಲಿಕ್ ರೆಕಾರ್ಡ್ಸ್, ಹಿಸ್ಟಾರಿಕಲ್ ಆ್ಯಂಡ್ ಸ್ಟ್ಯಾಟಿಸ್ಟಿಕಲ್ ಡಾಕ್ಯುಮೆಂಟ್ಸ್. ಇಲ್ಲಿ ಪಬ್ಲಿಷ್ಡ್ ಡಾಟಾ ಅಂದಾಗ ಗೌರ್ಮೆಂಟ್ ಪಬ್ಲಿಕೇಶನ್ಸ್, ಗೌರ್ಮೆಂಟ್ ಏನು ಪಬ್ಲಿಷ್ ಮಾಡಿರುತ್ತೋ ಸ್ಟ್ಯಾಟಿಸ್ಟಿಕ್ಸ್ನ, ಅದನ್ನು ನಾವು ಸೆಕೆಂಡ್ರಿ ಡಾಟಾ ಅಂತ ನಾವು ಟ್ರೀಟ್ ಮಾಡಿದ್ದು. ಅಂದರೆ ಡಿಪಾರ್ಟ್ಮೆಂಟ್ ವೈಸ್ ಏನಾಗಿರುತ್ತೋ ಅದರ ಪರ್ಫಾರ್ಮೆನ್ಸ್ನ ಅದು ಎವ್ರಿ ಇಯರ್ ಏನಾಗಿರುತ್ತೆ, ಎವ್ರಿ ಫೈನಾನ್ಷಿಯಲ್ ಇಯರ್ ಅದನ್ನು ಪಬ್ಲಿಷ್ ಮಾಡಿರ್ತಾರೆ. ಅವನ್ನ ಗೌರ್ಮೆಂಟ್ ಪಬ್ಲಿಕೇಶನ್, ಗೆಜೆಟ್ಸ್ ಇದ್ದಿರ್ಬೋದು ಅಥವಾ ನ್ಯೂಸ್ ಲೆಟರ್ಸ್ ಇರ್ಬೋದು, ಡಿಫ್ರೆಂಟ್ ಒಂದು ವೇರಿಯೇಬಲ್ಸ್ನ ಅಥವಾ ಎಲಿಮೆಂಟ್ಸ್ನ ಪಬ್ಲಿಷ್ ಮಾಡಿರ್ತಾರೆ. ಒಂದು ಪಬ್ಲಿಕೇಶನ್ಸ್ನ ನಾವೇನಂತ ಕ್ರಿಯೇಟ್ ಮಾಡ್ತೀವಿ ಪಬ್ಲಿಷ್ಡ್ ಡಾಟಾ, ಸೆಕೆಂಡ್ರಿ ಸೋರ್ಸಸ್ ಅಂತ ಹೇಳ್ತೀವಿ. ಪಬ್ಲಿಕ್ ರೆಕಾರ್ಡ್ಸ್ ಇರ್ಬೋದು, ಹಿಸ್ಟಾರಿಕಲ್ ಆ್ಯಂಡ್ ಸ್ಟ್ಯಾಟಿಸ್ಟಿಕಲ್ ಡಾಕ್ಯುಮೆಂಟ್ಸ್ ಇರ್ಬೋದು, ಇವನ್ನೆಲ್ಲ ನಾವೇನಂತ ಕ್ರಿಯೇಟ್ ಮಾಡ್ತೀವಿ ಪಬ್ಲಿಷ್ಡ್ ಡಾಟಾ ಅಂತ ಹೇಳಿರ್ತೀವಿ. ಅದೇ ರೀತಿ ಅನ್ಪಬ್ಲಿಷ್ಡ್ ಡಾಟಾ ಇನ್ಕ್ಲೂಡ್ ಡೈರೀಸ್, ಲೆಟರ್ಸ್ ಆ್ಯಂಡ್ ಅನ್ಪಬ್ಲಿಷ್ಡ್ ಬಯೋಗ್ರಫೀಸ್. ಅನ್ಪಬ್ಲಿಷ್ಡ್ ಬಯೋಗ್ರಫೀಸ್ ಇರ್ಬೋದು, ಡೈರೀಸ್ ಇರ್ಬೋದು, ಲೆಟರ್ಸ್ ಇರ್ಬೋದು, ಇವನ್ನೂ ಸಹಿತ ನಾವೇನಂತ ಟ್ರೀಟ್ ಮಾಡಿರ್ತೀವಿ ಸೆಕೆಂಡ್ರಿ ಡಾಟಾ ಕಲೆಕ್ಷನ್ ಮೆಥಡ್ಸ್ ಅಂತ ಹೇಳ್ತೀವಿ. ಏನು ಪ್ರೈಮರಿ ಡಾಟಾ, ಮೆರಿಟ್ಸ್ ಆಫ್ ಪ್ರೈಮರಿ ಡಾಟಾ. ಇಲ್ಲಿ ಡಿಗ್ರಿ ಆಫ್ ಅಕ್ಯುರಸಿ ಈಸ್ ಕ್ವೈಟ್ ಹೈ. ಇನ್ ಕೇಸ್ ಆಫ್ ಪ್ರೈಮರಿ ಡಾಟಾ ಡಿಗ್ರಿ ಆಫ್ ಅಕ್ಯುರಸಿ ಈಸ್ ಕ್ವೈಟ್ ಹೈ ಬಿಕಾಸ್ ವಿ ಆರ್ ಕಲೆಕ್ಟಿಂಗ್ ಡಾಟಾ ಡೈರೆಕ್ಟ್ಲಿ ಫ್ರಮ್ ದಿ ರೆಸ್ಪಾಂಡೆಂಟ್ಸ್. ಯಾಕಂದರೆ ನಾವೇನು ಮಾಡಿರ್ತೀವಿ ಡೈರೆಕ್ಟಾಗಿ ಒಂದು ಡಾಟಾನ ಕಲೆಕ್ಟ್ ಮಾಡ್ತೀವಿ ರೆಸ್ಪಾಂಡೆಂಟ್ಸ್ನಿಂದ, ಅದಕ್ಕೆ ಅದರ ಅಕ್ಯುರಸಿನೂ ಸಹಿತ ನಾವೇನಂತ ಹೇಳ್ಬೋದು ಹೈ ಇರುತ್ತೆ ಅಂತ ಹೇಳ್ತೀವಿ. ಯಾಕೆ ಹೈ ಇರುತ್ತೆ? ಬಿಕಾಸ್ ದಟ್ ಈಸ್ ದಿ ರಿಲಯಬಲ್ ಸೋರ್ಸ್ ಆಫ್ ಇನ್ಫಾರ್ಮೇಷನ್. ಯಾಕಂದರೆ ವಿಚ್ ಈಸ್ ನಾಟ್ ಕಲೆಕ್ಟೆಡ್ ಬೈ ಸಮ್ ಅದರ್ ಪರ್ಸನ್. ಯಾಕೆ ನಾವು ಡೈರೆಕ್ಟಾಗಿ ಪ್ರೈಮರಿ ಅಂದಾಗ ಫ್ರೆಶ್ ಡಾಟಾ ಅಂತ ಹೇಳ್ತೀವಿ, ವಿ ಆರ್ ಕಲೆಕ್ಟಿಂಗ್ ಡೈರೆಕ್ಟ್ಲಿ ಫ್ರಮ್ ದಿ ರೆಸ್ಪಾಂಡೆಂಟ್ಸ್ನಿಂದ ನಾವು ಡೈರೆಕ್ಟಾಗಿ ಆ ಡಾಟಾನ ನಾವು ಕಲೆಕ್ಟ್ ಮಾಡ್ತೀವಿ. ದಟ್ಸ್ ವೈ ದ ಡಿಗ್ರಿ ಆಫ್ ಅಕ್ಯುರಸಿ ಈಸ್ ಹೈ ಇನ್ ಕೇಸ್ ಆಫ್ ಪ್ರೈಮರಿ ಡಾಟಾ. Next, second one, it does not require extra caching. Here the primary data which doesn't require extra caching because we are collecting directly data from the respondents, because the entire information which is provided by the respondents, which doesn't require any extra caching for collection of data, and it depicts the data in great deal. In case of primary data, it depicts the data in great deal. That's why these are the merits of primary data. ಇವನ್ನ ನಾವೇನಂತ ಟ್ರೀಟ್ ಮಾಡಿರ್ತೀವಿ ಮೆರಿಟ್ಸ್ ಆಫ್ ಪ್ರೈಮರಿ ಡಾಟಾ ಅಂತ ಹೇಳಿರ್ತೀವಿ. ಆ್ಯಂಡ್ ಡಿಮೆರಿಟ್ಸ್ ಆಫ್ ಪ್ರೈಮರಿ ಡಾಟಾ. Primary data is very expensive compared to secondary data. Therefore, it might be difficult to collect the primary data. This is the demerit of primary data. ಇಲ್ಲಿ primary data is considered as expensive compared to secondary data because we need to travel and collect the data. ನಾವೇನು ಮಾಡಬೇಕಾಗಿರುತ್ತೆ ಪ್ರೈಮರಿ ಡಾಟಾನ ಕಲೆಕ್ಟ್ ಮಾಡಬೇಕು ಅಂದಾಗ ನಾವು ಟ್ರಾವೆಲ್ ಮಾಡಬೇಕು, ರೆಸ್ಪಾಂಡೆಂಟ್ಸ್ ಹತ್ರ ಟ್ರಾವೆಲ್ ಮಾಡಬೇಕು ಮತ್ತು ಅವರಿಂದ ನಾವು ಡಾಟಾನ ಕಲೆಕ್ಟ್ ಮಾಡಬೇಕು. ಇಟ್ ಈಸ್ ದಿ ಎಕ್ಸ್ಪೆನ್ಸಿವ್ ಆ್ಯಸ್ ವೆಲ್ ಆಸ್ TDS ಮೆಥಡ್ ಕಂಪೇರ್ಡ್ ಟು ಸೆಕೆಂಡ್ರಿ ಡಾಟಾ. ಸೆಕೆಂಡ್ರಿ ಡಾಟಾ ಅನ್ನೋದು ಏನಿರುತ್ತೆ ಪಬ್ಲಿಷ್ಡ್ ಸೋರ್ಸಸ್ನಲ್ಲಿ ಇದ್ದಿರುತ್ತೆ, ನಾವು ಅದನ್ನು ಈಸಿಯಾಗಿ ತೊಗೋಬೋದು. ಬಟ್ ಪ್ರೈಮರಿ ಡಾಟಾ ಅನ್ನೋದು ಏನಾಗಿರುತ್ತೆ ನಾವು ರೆಸ್ಪಾಂಡೆಂಟ್ಸ್ ಹತ್ರ ನಾವು ಟ್ರಾವೆಲ್ ಮಾಡಬೇಕು, ಅವರಿಂದ ನಾವು ಡಾಟಾನ ಕಲೆಕ್ಟ್ ಮಾಡಬೇಕು. ಮತ್ತು ಅದರಲ್ಲಿ ಏನಿರುತ್ತೆ ಸಮ್ ರೆಸ್ಪಾಂಡೆಂಟ್ಸ್ ಆರ್ ಹೆಸಿಟೇಟಿಂಗ್ ಟು ಪ್ರೊವೈಡ್ ದಿ ಇನ್ಫಾರ್ಮೇಷನ್. ಕೆಲವೊಂದು ರೆಸ್ಪಾಂಡೆಂಟ್ಸ್ ಏನಾಗಿರ್ತಾರೆ ಅವರು ಡಾಟಾನ ಪ್ರೊವೈಡ್ ಮಾಡೋದಕ್ಕೆ ರೆಡಿ ಇರಲ್ಲ. ದಟ್ಸ್ ವೈ ಇಟ್ ಮೈಟ್ ಬಿ ಡಿಫಿಕಲ್ಟ್ ಟು ಕಲೆಕ್ಟ್ ದಿ ಪ್ರೈಮರಿ ಡಾಟಾ. ಈ ಒಂದು ಉದ್ದೇಶಕ್ಕಾಗಿ ಏನಾಗಿರುತ್ತೆ ಪ್ರೈಮರಿ ಡಾಟಾನ ಕಷ್ಟ ಅಂತ ಹೇಳ್ತೀವಿ, ಯಾಕಂದರೆ ಇಟ್ ಈಸ್ ವೆರಿ ಎಕ್ಸ್ಪೆನ್ಸಿವ್. ಯಾಕೆಂದರೆ ನಾವು ಅವ್ರ ಹತ್ರ ಹೋಗಬೇಕು, ಅವರಿಂದ ನಾವು ಡಾಟಾನ ಕಲೆಕ್ಟ್ ಮಾಡಬೇಕು. ನಾವು ಡಾಟಾನ ಕಲೆಕ್ಟ್ ಮಾಡಬೇಕು ಅಂದಾಗೂ ಅವ್ರು ಪ್ರಾಪರ್ ಸಮ್ ರೆಸ್ಪಾಂಡೆಂಟ್ಸ್ ಆರ್ ಹೆಸಿಟೇಟಿಂಗ್ ಟು ಪ್ರೊವೈಡ್ ದಿ ಡಾಟಾ. ಕೆಲವು ರೆಸ್ಪಾಂಡೆಂಟ್ಸ್ ಏನು ಮಾಡಿರ್ತಾರೆ ಪ್ರಾಪರ್ ಇನ್ಫಾರ್ಮೇಷನ್ ಕೊಟ್ಟಿರಲ್ಲ. ದಟ್ಸ್ ವೈ ಇಟ್ ಮೈಟ್ ಬಿ ಡಿಫಿಕಲ್ಟ್ ಟು ಕಲೆಕ್ಟ್ ದಿ primary data from the respondents in case of primary data. And the second demerit is it is time consuming. Again
it is time consuming process because we are traveling from one place to another place and we are collecting the data from the targeted person which requires some time. ಅಂದರೆ ನಾವೇನು ಮಾಡಬೇಕಾಗಿರುತ್ತೆ, ಒಂದು ಟೈಮ್ ಅನ್ನೋದು ಅವಶ್ಯಕತೆ ಇದ್ದಿರುತ್ತೆ. ಯಾಕಂದರೆ ನಾವೇನು ಮಾಡಬೇಕು, ಇಲ್ಲಿಂದ ನಮ್ಮ ಒಂದು ಆರ್ಗನೈಜೇಷನಿಂದ ಇನ್ನೊಂದು ಕಡೆ ಹೋಗಿ ನಾವು ಟ್ರಾವೆಲ್ ಮಾಡಿ ರೆಸ್ಪಾಂಡೆಂಟ್ಸ್ ಹತ್ರ, ಯಾಕಂದರೆ ನಮಗೆಲ್ಲ ರೆಸ್ಪಾಂಡೆಂಟ್ಸ್ ಏನಾಗಿರ್ತಾರೆ ಒಂದು ಕಡೆ ಸಿಗೋದಿಲ್ಲ. ನಾವು ಡಿಫ್ರೆಂಟ್ ಏರಿಯಾಸ್ಗೆ ಡಿಫ್ರೆಂಟ್ ಪ್ಲೇಸಸ್ಗೆ ಟ್ರಾವೆಲ್ ಮಾಡಬೇಕಾಗಿರುತ್ತೆ. ಅಗೇನ್ ಅಲ್ಲಿ ಅದು ಟೈಮ್ ಕನ್ಸ್ಯೂಮಿಂಗ್ ಪ್ರಾಸೆಸ್ ಅಂತಲೂ ನಾವು ಟ್ರೀಟ್ ಮಾಡಬೇಕಾಗಿರುತ್ತೆ. ಯಾಕಂದರೆ ನಾವಲ್ಲಿ ಟ್ರಾವೆಲ್ ಮಾಡುವಂಥ ಒಂದು ಟೈಮಿಂಗ್ ಇರುತ್ತೆ ಮತ್ತು ಅವರಿಂದ ಡಾಟಾನ ಕಲೆಕ್ಟ್ ಮಾಡಬೇಕು ಅಂದಾಗ ವಿಚ್ ರಿಕ್ವೈರ್ಸ್ ಸಮ್ ಟೈಮ್. ಆ್ಯಂಡ್ ಥರ್ಡ್ ಒನ್, ಇಟ್ ಮೇ ನಾಟ್ ಬಿ ಫೀಸಿಬಲ್ ಟು ಕಲೆಕ್ಟ್ ಪ್ರೈಮರಿ ಡಾಟಾ ಇನ್ ಸಮ್ ಕೇಸಸ್ ಡ್ಯೂ ಟು ಇಟ್ಸ್ ಕಾಂಪ್ಲೆಕ್ಸಿಟಿ ಆ್ಯಂಡ್ ರಿಕ್ವೈರ್ಡ್ ಕಮಿಟ್ಮೆಂಟ್. ಇಟ್ ಮೇ ನಾಟ್ ಬಿ ಪಾಸಿಬಲ್ ಇನ್ ಸಮ್ ಕೇಸಸ್ to collect the primary data due to its complexity and required commitment. ಕೆಲವೊಂದು ಕೇಸಸ್ನಲ್ಲಿ ನಾವೇನು ಮಾಡೋಕ್ಕಾಗಲ್ಲ ರೀ, ಪ್ರೈಮರಿ ಡಾಟಾನ ನಾವು ಕಲೆಕ್ಟ್ ಮಾಡೋಕ್ಕಾಗಲ್ಲ. ಕೆಲವು ಸೆನ್ಸಿಟಿವ್ ಇಶ್ಯೂಸ್ ಇದ್ದಿರ್ತವೆ. ಆ ಸೆನ್ಸಿಟಿವ್ ಇಶ್ಯೂಸ್ನಲ್ಲಿನೂ ಸಹಿತ ನಾವೇನು ರೀ ಒಂದು ಡಾಟಾನ ನಾವು ಕಲೆಕ್ಟ್ ಮಾಡೋಕ್ಕಾಗಲ್ಲ. ದಟ್ಸ್ ವೈ ದಿಸ್ ಇಸ್ ದಿ ಅನದರ್ ಡ್ರಾಬ್ಯಾಕ್ ಆಫ್ ಪ್ರೈಮರಿ ಡಾಟಾ. ಆ್ಯಂಡ್ ಸೆಕೆಂಡ್ರಿ ಡಾಟಾ, ಮೆರಿಟ್ಸ್ ಆಫ್ ಸೆಕೆಂಡ್ರಿ ಡಾಟಾ. ಯೂಸ್ ಆಫ್ ಸೆಕೆಂಡ್ರಿ ಡಾಟಾ ಈಸ್ ವೆರಿ ಕನ್ವೀನಿಯಂಟ್. Here the use of secondary data is very convenient because which is already collected by some other person. We can use such data for our requirement. Already ಏನಾಗಿರುತ್ತೆ secondary data ಅನ್ನೋದು, the term itself indicates secondary data, which is the secondary sources of data which is collected by some other person. Now we are using that data which is convenient for our purpose. ಅದು ನಮಗೇನಾಗಿರುತ್ತೆ ಕನ್ವೀನಿಯೆಂಟ್ ಆಗಿರುತ್ತೆ. ಯಾಕಂದರೆ ದಟ್ ಡಾಟಾ ಈಸ್ ಪಬ್ಲಿಷ್ಡ್ ಡಾಟಾ. ಆಲ್ರೆಡಿ ಏನಾಗಿರುತ್ತೆ ಸಮ್ ಅದರ್ ಪರ್ಸನ್ ಅದನ್ನು ಕಲೆಕ್ಟ್ ಮಾಡಿರ್ತಾನೆ ತನ್ನ ಪರ್ಪಸ್ಗಾಗಿ, ಅದನ್ನು ಪಬ್ಲಿಷ್ ಮಾಡಿರ್ತಾನೆ. ವಿ ಆರ್ ಯೂಸಿಂಗ್ ಸಚ್ ಡಾಟಾ ಮೀನ್ಸ್ ವಿಚ್ ಈಸ್ ವೆರಿ ಕನ್ವೀನಿಯೆಂಟ್, ವಿಚ್ ರೆಡ್ಯೂಸಸ್ ದಿ which reduces the complexity in collection of data. ನಾವು ಡಾಟಾನ ಕಲೆಕ್ಟ್ ಮಾಡುವಂಥ ಸಂದರ್ಭದಲ್ಲಿ ಬರುವಂಥ ಒಂದು ತೊಂದರೆಗಳನ್ನು ಸಹಿತ ನಾವು ಸೆಕೆಂಡ್ರಿ ಡಾಟಾನಲ್ಲಿ ನಿವಾರಣೆ ಮಾಡ್ಬೋದು. ಯಾಕಂದರೆ ಪ್ರೈಮರಿ ಡಾಟಾನಲ್ಲಿ ಏನಾಗಿರುತ್ತೆ, ನಾವು ರೆಸ್ಪಾಂಡೆಂಟ್ಸ್ನಿಂದ ನಾವು ಡೈರೆಕ್ಟಾಗಿ ಡಾಟಾನ ಕಲೆಕ್ಟ್ ಮಾಡಬೇಕು, ಅವ್ರ ಹತ್ರ ಹೋಗಿ ನಾವು ಡಾಟಾನ ಕಲೆಕ್ಟ್ ಮಾಡಿರ್ತೀವಿ. ಬಟ್ ಸೆಕೆಂಡ್ ಒನ್ ಈಸ್ ಇಟ್ ಸೇವ್ಸ್ ಟೈಮ್ ಆ್ಯಂಡ್ ಫೈನಾನ್ಸ್. ಸೆಕೆಂಡ್ರಿ ಡಾಟಾ ವಿಚ್ ಸೇವ್ಸ್ ಟೈಮ್ ಆ್ಯಂಡ್ ಫೈನಾನ್ಸ್ ಬಿಕಾಸ್ ವಿಚ್ ಈಸ್ ನಾಟ್ ದಿ ಎಕ್ಸ್ಪೆನ್ಸಿವ್ ಒನ್. ಯಾಕಂದರೆ ಇದನ್ನು ನಾವು ಎಕ್ಸ್ಪೆನ್ಸಿವ್ ಅಂತ ಟ್ರೀಟ್ ಮಾಡಲ್ಲ. ಯಾಕಂದರೆ ವಿಚ್ ಈಸ್ ಆಲ್ರೆಡಿ ಕಲೆಕ್ಟೆಡ್ ಬೈ ಸಮ್ ಅದರ್ ಪರ್ಸನ್ ವಿಚ್ ಈಸ್ ಇನ್ ಪಬ್ಲಿಷ್ಡ್ ಫಾರ್ಮ್. ಅದು ಪಬ್ಲಿಷ್ಡ್ ಫಾರ್ಮ್ನಲ್ಲಿ ಇದ್ದಿರುತ್ತೆ, ಅದರಿಂದ ನಾವು ಅದನ್ನು ಪರ್ಚೇಸ್ ಮಾಡ್ಬೋದು. ಬಟ್ ವಿಚ್ ರಿಕ್ವೈರ್ಸ್ ಲೆಸ್ ಟೈಮ್ ಆ್ಯಂಡ್ ಲೆಸ್ ಎಕ್ಸ್ಪೆನ್ಸಿವ್, ವಿಚ್ ಈಸ್ ಕನ್ಸಿಡರ್ಡ್ ಆಸ್ ಲೆಸ್ ಎಕ್ಸ್ಪೆನ್ಸಿವ್. ಕಡಿಮೆ ಕಾಸ್ಟ್ನಲ್ಲೂ ಸಹಿತ ನಾವೇನು ಮಾಡ್ಬೋದು, ಡಾಟಾನ ನಾವು ಕಲೆಕ್ಟ್ ಮಾಡ್ಬೋದು. ಯಾಕಂದರೆ ಅಲ್ಲಿ ಏನಿರುತ್ತೆ ಒಂದು ಪಬ್ಲಿಷ್ಡ್ ಸೋರ್ಸ್ ಇರುತ್ತೆ. ಈಗೇನು ಆ ಪಬ್ಲಿಷ್ಡ್ ಸೋರ್ಸ್ನಿಂದ ನಾವು ಕಲೆಕ್ಟ್ ಮಾಡಿರ್ತೀವಿ. ಇನ್ ಸಮ್ ಎಂಕ್ವೈರೀಸ್ ಸೆಕೆಂಡ್ರಿ ಡಾಟಾ ಕೆನಾಟ್ ಬಿ ಕಲೆಕ್ಟೆಡ್. ಇನ್ ಸಮ್ ಎಂಕ್ವೈರೀಸ್ ಆರ್ ಇನ್ ಸಮ್ ಎಲಿಮೆಂಟ್ಸ್ secondary data cannot be collected. Reliable secondary data are generally available for many investigations. Here again this is also another advantage of secondary data. In third one, in some inquiries primary data cannot be collected. Under such circumstances secondary data is useful for our purposes. ಅಲ್ಲಿ ನಾವು ಪ್ರೈಮರಿ ಡಾಟಾನ ಕಲೆಕ್ಟ್ ಮಾಡೋಕ್ಕಾಗಲ್ಲ ಅಂತ ಸಂದರ್ಭದಲ್ಲಿ ಸೆಕೆಂಡ್ರಿ ಡಾಟಾ ಅನ್ನೋದು ನಮಗೆ ಯೂಸ್ಫುಲ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ರಿಲಯಬಲ್ ಸೆಕೆಂಡ್ರಿ ಡಾಟಾ ಆರ್ ಜನರಲಿ ಅವೈಲಬಲ್ ಫಾರ್ ಮೆನಿ ಇನ್ವೆಸ್ಟಿಗೇಷನ್ಸ್. ನಮಗೆ ಬೇಕಾಗಿರುವಂಥ ಒಂದು ಸೆಕೆಂಡ್ರಿ ಡಾಟಾ ಅನ್ನೋದು ಏನಾಗಿರುತ್ತೆ, ನಮ್ಮ ಇನ್ವೆಸ್ಟಿಗೇಷನ್ ಪರ್ಪಸ್ ಅವೈಲಬಲ್ ಇರುತ್ತೆ. ಬಿಕಾಸ್ ವಿಚ್ ಈಸ್ ಆಲ್ರೆಡಿ ಕಲೆಕ್ಟೆಡ್ ಫ್ರಮ್ collected by some other person. Demerits: it is very difficult to find sufficiently accurate secondary data. In some cases it is very difficult to find the sufficient accurate secondary data. ಇಂಥ ಕೆಲವೊಂದು ಕೇಸಸ್ನಲ್ಲಿ ಅಥವಾ ಕೆಲವೊಂದು ಮೆಥಡ್ಸ್ನಲ್ಲಿ ನಾವೇನು ಮಾಡ್ತೀವಿ, ಕೆಲವೊಂದು ಸಿಚುವೇಶನ್ಸ್ನಲ್ಲಿ ನಮಗೆ ಸಫಿಷಿಯೆಂಟ್ ಡಾಟಾ ಅನ್ನೋದು ಸೆಕೆಂಡ್ರಿ ಡಾಟಾ ಸೋರ್ಸಸ್ನಿಂದ ಸಿಗೋದಿಲ್ಲ. ದಟ್ಸ್ ವೈ ದಿಸ್ ಇಸ್ ಆಲ್ಸೋ ಅನದರ್ ಡ್ರಾಬ್ಯಾಕ್. Again, it is very difficult to find secondary data which exactly fulfill the need of present investigation. Again, it is very difficult to find secondary data which exactly fulfills the need of present investigation, because the secondary data which is collected by some other person for his purpose, ತನ್ನ ಒಂದು ಉದ್ದೇಶಕ್ಕಾಗಿ ಏನು ಮಾಡಿರ್ತಾನೆ ಒಬ್ಬ ಪರ್ಸನ್ ಅದನ್ನು ಕಲೆಕ್ಟ್ ಮಾಡಿರ್ತಾನೆ, that may not be suitable for our ರಿಕ್ವೈರ್ಮೆಂಟ್. ನಮ್ಮ ಒಂದು ಪ್ರೆಸೆಂಟ್ ಇನ್ವೆಸ್ಟಿಗೇಷನ್ಗೆ ಅದು ಎಕ್ಸಾಕ್ಟ್ಲಿ ಫುಲ್ಫಿಲ್ ಆಗಿರೋಲ್ಲ ಅಥವಾ ಅದು
ನಮಗೆ ಸರಿಯಾಗೋದಿಲ್ಲ ಅನ್ನೋದನ್ನು ನಾವೇನ್ರಿ ಡ್ರಾಬ್ಯಾಕ್ ಅಂತ ಹೇಳ್ತೀವಿ. ಯಾಕಂದರೆ ದಟ್ ಸೆಕೆಂಡ್ರಿ ಡಾಟಾ ವಿಚ್ ಈಸ್ ಕಲೆಕ್ಟೆಡ್ ಫ್ರಮ್ ಸಮ್ ಅದರ್ ಪರ್ಸನ್, ಇನ್ನೊಬ್ಬ ವ್ಯಕ್ತಿ ಅದನ್ನು ಕಲೆಕ್ಟ್ ಮಾಡಿರ್ತಾನೆ ತನ್ನ ಉದ್ದೇಶಕ್ಕಾಗಿ. ಆ ಒಂದು ಡಾಟಾ ನಮಗೇನಾಗಲಿ ನಮ್ಮ ಉದ್ದೇಶವನ್ನು ಫುಲ್ಫಿಲ್ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಅದಕ್ಕೆ ನಾವು ಆ ಒಂದು ಸೆಕೆಂಡ್ರಿ ಡಾಟಾಗ ಡ್ರಾಬ್ಯಾಕ್ ಅಂತ ಹೇಳ್ತೀವಿ. ಆ್ಯಂಡ್ ಎಕ್ಸ್ಟ್ರಾ ಕ್ಯಾಜಿನ್ ಈಸ್ ರಿಕ್ವೈರ್ಡ್ ಟು ಯೂಸ್ ಸೆಕೆಂಡ್ರಿ ಡಾಟಾ. ಸೆಕೆಂಡ್ರಿ ಡಾಟಾನ ನಾವು ಯೂಸ್ ಮಾಡಬೇಕು ಅಂದಾಗ ಎಕ್ಸ್ಟ್ರಾ ಕ್ಯಾಜಿನ್ ಈಸ್ ರಿಕ್ವೈರ್ಡ್ ಬಿಕಾಸ್ ಆಲ್ ದಿ ಪಬ್ಲಿಷ್ಡ್ ಸೋರ್ಸಸ್ ಮೇ ನಾಟ್ ಬಿ ಯೂಸ್ಡ್. ಎಲ್ಲ ಒಂದು ಪಬ್ಲಿಷ್ಡ್ ಸೋರ್ಸಸ್ನೂ ಸಹಿತ ನಾವು ಯೂಸ್ ಮಾಡೋದಕ್ಕೆ ಆಗಲ್ಲ. ಅದಕ್ಕೆ ಏನ್ರಿ ಪೇಟೆಂಟ್ ರೈಟ್ಸ್ ಇದ್ದಿರ್ತವೆ, ಅವರ ಕಾಪಿ ರೈಟ್ಸ್ ಇದ್ದಿರ್ತವೆ, ಈ ರೀತಿ ಕಾಪಿ ರೈಟ್ಸ್ ಇದ್ದಿರುತ್ತೆ. ಆ ಒಂದು ಕಾಪಿ ರೈಟ್ಸ್ ಇರೋ ಕಾರಣಕ್ಕಾಗಿ ನಾವೆಲ್ಲ ಸೆಕೆಂಡ್ರಿ ಡಾಟಾನ ನಾವು ಅಪ್ಲಿಕೇಬಲ್ ಮಾಡೋಕ್ಕಾಗಲ್ಲ. ನಮ್ಮ ಒಂದು ಸ್ಟಡಿಗೆ ನಾವು ಅದನ್ನು ಯೂಸ್ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಆ್ಯಂಡ್ ನೆಕ್ಸ್ಟ್ these are not available for all types of inquiries. Again the secondary data which is not available for all types of inquiries. ಎಲ್ಲ ಟೈಪ್ಸ್ ಆಫ್ ಎಂಕ್ವೈರೀಸ್ಗೂ ಸಹಿತ ನಮಗೆ ಸೆಕೆಂಡ್ರಿ ಡಾಟಾ ಅನ್ನೋದು ಅವೈಲಬಲ್ ಇರಲ್ಲ. ದೀಸ್ ಆರ್ ದಿ merits and demerits of secondary data. And multiple choice questions relating to this chapter. Secondary or existing data may include which of the following? Option A, official documents. Option B, personal documents. Option C, archived research data. Option D, all of the above. Okay, here option D is all of the above. Secondary or existing data may include which of the may include the official documents, personal documents and archived research data. ಇವೆಲ್ಲ ಡಾಟಾನ ಸೆಕೆಂಡ್ರಿ ಡಾಟಾನಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಆ್ಯಂಡ್ ಸೆಕೆಂಡ್ ಒನ್, ಇಂಡಿವಿಜುವಲ್ ರೆಸ್ಪಾಂಡೆಂಟ್ಸ್, ಫೋಕಸ್ ಗ್ರೂಪ್ಸ್ ಆ್ಯಂಡ್ ಪ್ಯಾನಲ್ಸ್ ಆಫ್ ರೆಸ್ಪಾಂಡೆಂಟ್ಸ್ ಆರ್ categorized as. Option A, primary data sources. Option B, secondary data sources. Option C, itemized data sources. Option D, pointed data sources. Option A, individual respondents, focus group and panels of respondents are categorized as primary data sources. ಈ ಇಂಡಿವಿಜುವಲ್ ರೆಸ್ಪಾಂಡೆಂಟ್ಸ್ನ, ಫೋಕಸ್ ಗ್ರೂಪ್ಸ್ನ ಮತ್ತು ಪ್ಯಾನಲ್ಸ್ ಆಫ್ ರೆಸ್ಪಾಂಡೆಂಟ್ಸ್ನ ನಾವು ಏನಂತ ನಾವು ಕ್ಯಾಟಗರೈಸ್ ಮಾಡ್ತಾ ಇದ್ದೀವಿ ಅಂದರೆ ಇಲ್ಲಿ ಪ್ರೈಮರಿ ಡಾಟಾ ಸೋರ್ಸಸ್ ಅಂತ ಹೇಳಿರ್ತೀವಿ. ಆ್ಯಂಡ್ ಥರ್ಡ್ ಒನ್, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಎ ಮೇಜರ್ ಮೆಥಡ್ ಆಫ್ ಡಾಟಾ ಕಲೆಕ್ಷನ್? ಆಪ್ಷನ್ ಎ, ಕ್ವಶನೇರ್ಸ್. ಆಪ್ಷನ್ ಬಿ, ಫೋಕಸ್ ಗ್ರೂಪ್. ಆಪ್ಷನ್ ಸಿ, correlation method. Option D, secondary data. Option C, here correlation method is not a major method of data collection among all these options. ಈ ಎಲ್ಲ ಆಪ್ಷನ್ಸ್ನಲ್ಲಿ ಮೇಜರ್ ಮೆಥಡ್ ಯಾವುದಲ್ಲ ಅಂತ ನಾವು ಟ್ರೀಟ್ ಮಾಡ್ತೀವಿ. correlation method is not a major method of data collection. Here the major method of data collection are questionnaire methods, focus groups and secondary data. Here fourth one, questionnaire is a, option A, research method. Option B, measurement technique. Option C, tool for data collection. Option D, data analysis technique. Here option C, tool for data collection. Here questionnaire is a tool for data collection. And fifth one, which of these is not a method of data collection? Option A, questionnaires. Option B, interview. Option C, experiments. Option D, observations. Here option C, experiment is not a method of data collection. Experiment is not considered as the method of data collection. Here the methods of data collection are questionnaire, interviews and observations. ಇವು ಮೂರನ್ನು ನಾವೇನಂತ ಟ್ರೀಟ್ ಮಾಡ್ತೀವಿ? ಮೆಥಡ್ಸ್ ಆಫ್ ಡಾಟಾ ಕಲೆಕ್ಷನ್ ಅಂತ ಟ್ರೀಟ್ ಮಾಡಿರ್ತೀವಿ. ನೆಕ್ಸ್ಟ್ ಸಿಕ್ಸ್ತ್ ಒನ್, ವಿಚ್ ಆಫ್ ದಿ ಫಾಲೋಯಿಂಗ್ ಟರ್ಮ್ಸ್ best describes data that were originally collected at an earlier time by a different person for a different purpose? Option A, primary data. Option C, secondary data. Option C, experimental data. Option D, field notes. Here option B, which of the following terms best describes the data that were originally collected at an earlier time by a different person for a different purpose is treated as secondary data. Secondary data na navenanta treat ಮಾಡ್ತೀವಿ which is collected
ಒರಿಜಿನಲಿ ಕಲೆಕ್ಟೆಡ್ ಬೈ ಸಮ್ ಅದರ್ ಪರ್ಸನ್ ಫಾರ್ ಸಮ್ ಅದರ್ ಪರ್ಪಸ್. ಡಿಫ್ರೆಂಟ್ ಪರ್ಪಸ್ಗಾಗಿ ಏನು ಮಾಡಿರ್ತಾನೆ, ಡಿಫ್ರೆಂಟ್ ಪರ್ಸನ್ ಆ ಡಾಟಾನ ಕಲೆಕ್ಟ್ ಮಾಡಿರ್ತಾನೆ. ಅದಕ್ಕೆ ನಾವು ಏನ್ರಿ ಸೆಕೆಂಡ್ರಿ ಡಾಟಾ ಅಂತ ಟ್ರೀಟ್ ಮಾಡಿರ್ತೀವಿ. ಅಗೇನ್ ಅಪ್ ಟು ನೌ ವಿ ವರ್ ಡಿಸ್ಕಸ್ಡ್ ಅಬೌಟ್ methods of data collection. Under that, primary data collection, secondary data collection, methods of primary data collection, methods of secondary data collection, merits of primary data, demerits of primary data, again merits of secondary data, demerits of secondary data. These are the elements, or these are the variables, or sorry, these are the elements which are covered. These are the topics which are covered in this topic. Again, total this is relating to first module of quantitative technique 1. Quantitative technique 1, which consists of meaning, origin and growth of statistics, meaning of statistics, again definition of statistics, objectives of statistics, statistics as a data, statistics as a method, difference between statistics as a method and statistics as a data, again functions of statistics, limitations of statistics, primary data collection techniques and secondary data collection techniques. This is relating to first module of statistics. Okay, again these are the references for this particular session. Gupta Sultan SP, Statistical Methods, Sultan Chand Publications, New Delhi 2008. Gupta SC, Fundamentals of Statistics, Sultan Chand Publications, New Delhi 2006. Pillai and Bhagavati, Business Statistics, Sultan Chand Publications, New Delhi 2010. Again one web source, http://preservearticles.com/articles. Okay, these are the references for this particular session. You can refer these books for further references. Okay, this is relating to first module of statistics or quantitative technique 1, which consists of 5 sessions. Total 5 sessions nalli idanna naವೇನ್ರಿ statistics ನ ಕವರ್ ಮಾಡಿದ ಬಂದಿದ್ದೀವಿ. Okay, this is relating to first module. Okay, thank you.